ಹಾಯ್, ನಿಮ್ಮ ರಿಸಲ್ಟ್ 99% ನಾಳೆ ಅನೌನ್ಸ್ ಆಗುತ್ತೆ. ಅಂದ್ರೆ ಏಪ್ರಿಲ್ 7ನೇ ತಾರೀಕಿಗೆ. ಇದುವರೆಗೆ ಯಾವುದೊಂದು ನೋಟಿಫಿಕೇಶನ್ ರಿಲೀಸ್ ಮಾಡಿ ಅಥವಾ ಯಾವುದೊಂದು ನ್ಯೂಸ್ ನಲ್ಲಿ ನಾಳೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿಲ್ಲ. ಇವತ್ತು ಸಂಜೆ ಅನೌನ್ಸ್ ಮಾಡಬಹುದು, ಇಲ್ಲದ್ರೆ ನಾಳೆ ಮಾರ್ನಿಂಗ್ ಟೈಮಲ್ಲೇ ಈಗ ಅನೌನ್ಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಡೈರೆಕ್ಟ್ ಪ್ರೆಸ್ ಮೀಟ್ ಕೂಡ ಮಾಡಬಹುದು. ಬಟ್ ದರ್ ಇಸ್ ಅ ಹೈ ಚಾನ್ಸ್ ನಾಳೆ ಏಪ್ರಿಲ್ 7ಕ್ಕೇನೆ ರಿಸಲ್ಟ್ ಅನೌನ್ಸ್ ಆಗಬಹುದು. ನಂತರ ರಿಸಲ್ಟ್ ಬಂದ ನಂತರ ನಿಮ್ಮ ಡಿಸೈರ್ಡ್ ರಿಸಲ್ಟ್ ನಿಮಗೆ ಬರ್ದಿದ್ರೆ, ಅಕಸ್ಮಾತ್ ನೀವು ಅಂದ್ಕೊಂಡಿದ್ರೆ ಅದಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂದಿದೆ, ಆರ್ತಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಆಪ್ಷನ್ ಇದೆ. ಅದ ನಂತರ ಯಾವ್ದಾದ್ರು ಎಕ್ಸಾಮ್ ಪ್ರಿಪರೇಷನ್ ಚೆನ್ನಾಗಿ ಮಾಡೋದಕ್ಕೆ ಆಗ್ಲಿಲ್ಲ, ಅದಕ್ಕೋಸ್ಕರ ಮಾರ್ಕ್ಸ್ ಕಡಿಮೆ ಬಂದಿದೆ, ಎಕ್ಸಾಮ್ ಬರೆಯೋದಕ್ಕೆ ಆಗಿಲ್ಲ, ನಾನು ಚೆನ್ನಾಗಿ ಓದ್ಬೋದಿತ್ತು ಬಟ್ ಓದೋದಕ್ಕೆ ಆಗಿಲ್ಲ ಅಂತ ಸಂದರ್ಭದಲ್ಲಿ ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನ ಬರೆದು ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನು ಚೇಂಜಸ್ ಆಗಲ್ಲ. ಅಂದ್ರೆ ಮೊದಲೇ ಬೋರ್ಡ್ ಎಕ್ಸಾಮ್ ಹತ್ರ ಮಾರ್ಕ್ಸ್ ಕಾರ್ಡ್ ತಗೊಂಡ್ರೆ ಯಾವ ರೀತಿ ಬರ್ತಿತ್ತೋ ಸೇಮ್ ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಎರಡನೇ ಬೋರ್ಡ್ ಎಕ್ಸಾಮ್ ಬರೆದು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡ ನಂತರ ಕೂಡ ಅದೇ ರೀತಿ ಯಾರು ವಿದ್ಯಾರ್ಥಿಗಳು ಫೇಲ್ ಆಗ್ಬಿಟ್ರೆ ಅವರಿಗೂ ಕೂಡ ಪಾಸ್ ಆಗೋದಕ್ಕೆ, ಹಾಗೆ ಇದೇ ವರ್ಷ ನೆಕ್ಸ್ಟ್ ಕೋರ್ಸ್ ನ ಜಾಯ್ನ್ ಆಗೋದಕ್ಕೆ ಅವಕಾಶ ಇದೆ. ಎರಡನೇ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ತುಂಬಾ ಸ್ಟ್ರೆಸ್ ತೆಗೆದಕ್ಕೆ ಹೋಗ್ಬೇಡಿ, ಅದೇ ಹೇಳೋದಕ್ಕೋಸ್ಕರ ಈ ವಿಡಿಯೋನ ಆಕ್ಚುಲ್ ಆಗಿ ಮಾಡಿರೋದು. ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ ಮೆಸೇಜ್ ಮಾಡ್ತಿದ್ದಾರೆ ರಿಸಲ್ಟ್ ಬಗ್ಗೆ ಟೆನ್ಷನ್ ಆಗ್ತಿದೆ ಅಂತ. ಅಂದ್ರೆ ನೀವು ಆಲ್ರೆಡಿ ವೇಟೆಡ್ ಟೆನ್ಷನ್ ಮಾಡ್ತಿರೋದ್ರಿಂದ ಅಕಸ್ಮಾತ್ ರಿಸಲ್ಟ್ ಒಳಗಡೆ ನಿಮ್ಗೆ ಬೇಕಾದ ರೀತಿ ಬಂದಿಲ್ಲ, ಏನೋ ಸ್ವಲ್ಪ ಚೇಂಜಸ್ ಆಗಿದೆ ಅನ್ಸಂದರ್ಭದಲ್ಲಿ ತುಂಬಾ ಆ ಟೆನ್ಷನ್ ಇಷ್ಟಿರೋದು ತುಂಬಾ ಹೆಚ್ಚಾಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಅಕಸ್ಮಾತ್ ಏನಾದ್ರು ತೊಂದರೆ ಆದ್ರೂ ಕೂಡ ಮುಂದೆ ಬಹಳಷ್ಟು ಆಪ್ಷನ್ ಇದಾವೆ. ರಿವ್ಯಾಲ್ಯೂಯೇಷನ್ ಇದೆ, ಎರಡನೇ ಎಕ್ಸಾಮ್ ಇದೆ. ಇಲ್ಲದ್ರೆ ಎಕ್ಸಾಮ್ ರಿಸಲ್ಟ್ ಯಾವುದೇ ರೀತಿ ಆಗಿರ್ಲಿ, ಮುಂದೆ ಲೈಫ್ ಚೆನ್ನಾಗಿ ಆಗೇ ಆಗುತ್ತೆ. ನಾವು ವರ್ಕ್ ಮಾಡ್ತಾ ಇರಬೇಕು, ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಹೋದ್ರೆ ಲೈಫ್ ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಆಗ್ತಾನೆ ಹೋಗುತ್ತೆ. ಸೊ ಟೆನ್ಷನ್ ಮಾಡ್ಕೊಳ್ಳೋದು ಹೋಗ್ಬೇಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್. ಪೇರೆಂಟ್ಸ್ ಏನಾದ್ರು ನೋಡ್ತಾ ಇದ್ರೆ ನೀವು ಕೂಡ ಅಂದ್ರೆ ಏನು ಮಕ್ಕಳ ರಿಸಲ್ಟ್ ಏನೇ ಬಂದ್ರು ಕೂಡ ಅವ್ರನ್ನ ಬೇಜಾರಾಗೋ ರೀತಿ ಮಾತಾಡೋದಕ್ಕೆ ಹೋಗ್ಬೇಡಿ ಅವರಿಗೆ. ಯಾಕಂದ್ರೆ ಅವರು ವರ್ಕ್ ಮಾಡಿರ್ತಾರೆ. ಯಾಕಂದ್ರೆ ಅವರು ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತು ಚೆನ್ನಾಗಿ ವರ್ಕ್ ಮಾಡಿ ಅದು ಮೋಟಿವೇಟ್ ಮಾಡಿ ಬೈಯೋದಕ್ಕೆ ಹೋಗ್ಬೇಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.